ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಇವತ್ತು ಬೆಳಗ್ಗೆ 21 ಡಿಸೆಂಬರ್ 2024 5 ಗಂಟೆ ಮುಂಜಾನೆಯಲ್ಲಿ ನಡೆದಂತಹ ಒಂದು ಭೀಕರ ಅಪಘಾತ. ಇದು ಜೈಪುರ್ ಅಜ್ಮೇರ್ ರೋಡಿನಲ್ಲಿ ನಡೆದಂತಹ ಒಂದು ಭೀಕರ ಅಪಘಾತ. ಆ್ಯಂಡ್ ಇಲ್ಲಿ 14 ಜನ ಮೃತಪಟ್ಟಿದ್ದಾರೆ ಆ್ಯಂಡ್ 28 ಜನಕ್ಕಿಂತ ಹೆಚ್ಚು ಜನರಿಗೆ ಸಿಕ್ಕಾಪಟ್ಟೆ ಬರ್ನ್ ಇಂಜುರೀಸ್ ಆಗಿದೆ ಆ್ಯಂಡ್ ಅವರು ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಸೊ ನಾವು ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರುವಂಥ ಒಂದು ಪಾಯಿಂಟ್ ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಎಲ್ಲ ಒಬ್ಬ ಒಳ್ಳೆ ಸಾಮಾಜಿಕದ ಒಂದು ಸಿಟಿಸನ್ ಆಗಿ ನೋಡಬೇಕಾದ್ರೆ ಇವಾಗ ಯಾಕೆ ಇಷ್ಟೊಂದು ಆಕ್ಸಿಡೆಂಟ್ಸ್ ಹೆಚ್ಚುತ್ತಾ ಇದೆ ಆ್ಯಂಡ್ ಎಲ್ಲ ಕಡೆ ನೋಡಿದ್ರೆ ರೋಡ್ ಆಕ್ಸಿಡೆಂಟ್ ಆಗ್ತಾ ಇದೆ. ನೆಲಮಂಗಲದಲ್ಲೂ ಕೂಡ ಒಂದು ಸಿಕ್ಕಾಪಟ್ಟೆ ದೊಡ್ಡ ಲಾರಿ ಪಲ್ಟಿಯಾಗಿ ವೋಲ್ವೋ ಕಾರ್ ಮೇಲೆ ಬಿದ್ದು 6 ಜನ ಫ್ಯಾಮಿಲಿಯವರು ಮೃತಪಟ್ಟಿದ್ದಾರೆ. ಈಗ ವೋಲ್ವೋ ಕಾರ್ ಅದ್ರ ಸ್ಟ್ರೆಂತ್ ಎಷ್ಟಿದೆ ಅಂತ ನಮ್ಮ ಎಲ್ಲರಿಗೂ ಗೊತ್ತು. ಅಂತಹ ಕಾರೇ ಅಂತ ಇಂಪ್ಯಾಕ್ಟ್ ತಡ್ಕೊಳಕ್ಕಾಗಿಲ್ಲ ಅಂದರೆ ಮಾರುತಿ ಕಾರ್ ಆಗಿತ್ತೋ ಇಲ್ಲ ಮಹೀಂದ್ರ ಕಾರ್ ಆಗಿತ್ತೋ ಇನ್ನು ಹೆಂಗೆ ಆ ಇಂಪ್ಯಾಕ್ಟ್ ಆಗಿರ್ಬೋದು. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಏನಂದ್ರೆ ಏನಕ್ಕೆ ಇಂತಹ ಒಂದು ಮೇಜರ್ ಆಕ್ಸಿಡೆಂಟ್ಸ್ ನಡೀತದೆ. ಫಸ್ಟ್ ಆಫ್ ಆಲ್, ಜೈಪುರಲ್ಲಿ ನಡೆದಂತಹ ಒಂದು ಈ CNG ಟ್ಯಾಂಕರ್ ಆಕ್ಸಿಡೆಂಟ್ ನೋಡಿದ್ರೆ, ಟ್ಯಾಂಕರ್ ಅವನು ರೋಡಿನ ಮಧ್ಯದಲ್ಲಿ ಯೂಟರ್ನ್ ತಗೊಂತಿದ್ದಂತೆ ಆ್ಯಂಡ್ ಅಲ್ಲಿ ಯೂಟರ್ನ್ ತಗೊಳೋ ಫೆಸಿಲಿಟಿ ಇತ್ತು. ಬಟ್ ಅದೇ ಟೈಮ್ನಲ್ಲಿ ಬೇರೆ ಇನ್ನೊಂದು ಲೇನಿಂದ ಬರ್ತಿರೋ ಲಾರಿ, ಆಪೋಸಿಟ್ ಲೇನಿಂದ ಬರ್ತಿರೋ ಲಾರಿ ಈ ಟ್ಯಾಂಕರ್ಗೆ ಹೊಡೆದು ಅದರಲ್ಲಿರೋ ಗ್ಯಾಸ್ ಲೀಕ್ ಆಗಿ ಸಿಕ್ಕಾಪಟ್ಟೆ ಒಂದು ಬ್ಲಾಸ್ಟ್ ಆಗಿದೆ. ಈ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಸಿಕ್ಕಾಪಟ್ಟೆ ವಾಲ್ಯೂಮ್ ಇರುತ್ತೆ ಗ್ಯಾಸ್ಗೆ. ಒಂದು 12 kg ಇಲ್ಲ 10 kg ಅಷ್ಟು ವಾಲ್ಯೂಮ್ ಇರುವಂಥ ಒಂದು ಗ್ಯಾಸ್ನ ನೀವು ಬರೀ 1 ಲೀಟರ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ತೀರಾ. ಸೊ ಈಗ ಈ ಬಾಟಲ್ ಕೆಪಾಸಿಟಿ 1 ಲೀಟರ್. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ 10 kg ಅಷ್ಟು ಇರುವಂತಹ ಒಂದು ಗ್ಯಾಸ್ನ ನೀವು ಈ 1 ಲೀಟರ್ ಬಾಟಲ್ ಅಲ್ಲಿ ಸ್ಟೋರ್ ಮಾಡ್ತೀರಾ. ಸೊ ಈಗ ಈ ಬಾಟಲ್ ಅಲ್ಲಿ ಲೀಕ್ ಇದ್ರೆ ಈ 10 kg ಇಲ್ಲಿರುವಂತಹ ಮಾಸು ಸ್ಪ್ರೆಡ್ ಆಗುತ್ತೆ. ಸೊ ಸ್ಪ್ರೆಡ್ ಆದಾಗ ಇಲ್ಲಿಂದ ಸುಮಾರು ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ವರೆಗೂ ಗ್ಯಾಸಸ್ ಹೋಗೋ ಚಾನ್ಸಸ್ ಇದೆ. ಬಟ್ 200 ಮೀಟರ್ಸ್ ವರೆಗೂ 300 ಮೀಟರ್ಸ್ ವರೆಗೂ ಇದ್ರ ಒಂದು ವಾಲ್ಯೂಮ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಒಂದು ಸಣ್ಣ ಕಿಡಿ ಹತ್ತಿದ್ರು ಕೂಡ ಆ ಎಂಟೈರ್ ರೀಜನ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಸುಟ್ಟಿ ಕರಕಲಾಗುತ್ತೆ. ಆ್ಯಂಡ್ ಇದು ಕೂಡ ಇಲ್ಲಿ ಈ ಒಂದು ಜೈಪುರ್ ಅಜ್ಮೇರ್ ರೋಡಲ್ಲಿ ಆಗಿದ್ದು. ಸೊ ಇಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಇದ್ದಂತಹ ಸ್ಲೀಪರ್ ಬಸ್ ಆಗಿರ್ಬೋದು, ಪ್ಯಾಸೆಂಜರ್ ಕಾರ್ಸ್ ಆಗಿರ್ಬೋದು, ಈ ಒಂದು ಬ್ಲಾಸ್ಟ್ಗೆ ಆ ಕಾರ್ಗಳಿಗೂ ಬೆಂಕಿ ಹತ್ತಿ ಅದರಲ್ಲಿದ್ದ ಜನರು ಮೃತಪಟ್ಟಿದ್ದಾರೆ. ಇಲ್ಲಿ ಮೇಜರ್ ಆಗಿ ಡಿಸ್ಕಸ್ ಮಾಡಬೇಕಾಗಿರೋ 3 ಸಂಗತಿಗಳು ಏನಂದ್ರೆ, ಈ ಆಕ್ಸಿಡೆಂಟ್ ನಡೆಯುತ್ತಿರುವ ಕಾರಣ ಫಸ್ಟ್ ಇನ್ಕಂಪ್ಲೀಟ್ ರೋಡ್ ಕನ್ಸ್ಟ್ರಕ್ಷನ್. ಈಗ ಬ್ಯಾಂಗ್ಳೂರ್ ಮೈಸೂರು ಹೈವೇನೇ ನೀವು ನೋಡ್ಬೋದು, ಅಲ್ಲಿ ಮಧ್ಯದಲ್ಲಿ ಕಾರ್ಗಳು ಲೇನ್ಗೆ ಎಂಟರ್ ಆಗೋ ತರ ಇರುತ್ತೆ ಮತ್ತೆ ಲೇನಿಂದ ಆಚೆ ಹೋಗೋ ತರ ಇರುತ್ತೆ. ಒಂದೊಂದು ಟರ್ನ್ ಅಲ್ಲಿ ಸಿಕ್ಕಾಪಟ್ಟೆ ನ್ಯಾರೋ ಬೆಂಡ್ಸ್ ಇರುತ್ತೆ. ಆ್ಯಂಡ್ ಅಂತ ಇನ್ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಇಂದ ಏನಾಗುತ್ತೆ ಅಂದ್ರೆ ರೈಡರ್ಸ್ ವಿಲ್ ಬಿ ಇನ್ ಅ ಡೈಲೆಮಾ. ನಾವು ಎಷ್ಟು ಸ್ಪೀಡ್ ಮೇಂಟೈನ್ ಮಾಡಬೇಕು ಇಲ್ಲ ಯಾವಾಗ ಬ್ರೇಕ್ ಹೊಡಿಬೇಕು ಅನ್ನೋದ್ರಲ್ಲಿ ಕನ್ಫ್ಯೂಷನ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅಷ್ಟೇ, 1 ತಿಂಗಳು ಹಿಂದೆ ಮೈಸೂರು ಕಡೆ ಹೋಗೋದಿತ್ತು ಆ್ಯಂಡ್ ಆ ರೋಡಲ್ಲಿ ಹೋಗ್ತಾ ಇದೆ. ಸಡನ್ ಆಗಿ ಅರ್ಟಿಗಾ ಕಾರು ಆಪೋಸಿಟ್ ಲೇನಲ್ಲಿ ಬರ್ತಾ ಇದ್ದಾನೆ. ಸೊ ಈ ಅರ್ಟಿಗಾ ಕಾರು ಏನು ಆಪೋಸಿಟ್ ಲೇನಲ್ಲಿ ಬರ್ತಿದ್ದಾನೆ ಅವನೆಲ್ಲೋ ಎಕ್ಸಿಟ್ ಎಂಟರ್ ಆಗಬೇಕಾಗಿತ್ತು. ಬಟ್ ಆ ರೋಡ್ ಬ್ಯಾಂಗ್ಳೂರ್ ಮೈಸೂರು ಹೈವೇಲಿ ಆಲ್ಮೋಸ್ಟ್ 120 140 ಅಂತೂ ಎಲ್ಲರೂ ಇರ್ತಾರೆ. ಈಗೇನೋ ಸ್ಪೀಡ್ ಲಿಮಿಟ್ ತಂದಿದ್ದಾರೆ 100 ಇರ್ತಾರೆ. ಬಟ್ ಆದರೂ ಆ ಸ್ಪೀಡಲ್ಲಿ ಇದ್ದಾಗ ನಿಮ್ಗೆ ಸಡನ್ ಆಗಿ ಆಪೋಸಿಟ್ ವೇಯಿಂದ ಒಂದು ಗಾಡಿ ಬಂತು ಅಂದರೆ ನೀವು ಸ್ಪೀಡ್ನ ಕಂಟ್ರೋಲ್ ಮಾಡೋದು ಭಾಳಷ್ಟು ಕಷ್ಟ ಆಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ 2 ಫ್ಯಾಕ್ಟರ್ಸ್, ನೀವೇನಾದ್ರು UPSC ಪ್ರಿಪೇರ್ ಆಗ್ತಿದ್ರೆ ಇಲ್ಲ KS ಬರೀತಾ ಇದ್ರೆ ಈ 2 ಪಾಯಿಂಟ್ ನೀವು ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಒಂದು ಬಂದ್ಬಿಟ್ಟು ಇನ್ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ನ ಇನ್ನೂ ಹೆಚ್ಚಾಗಿ ಡೆವಲಪ್ ಮಾಡಬೇಕು. ಇದು ಬಿಟ್ಟರೆ ಜನರಲಿ ಇನ್ನು ಅತಿಯಾದ ಹೆಚ್ಚು ಟ್ರಾಫಿಕ್ ಸೆನ್ಸ್ನ ಮೂಡಿಸಬೇಕು. ಹೇಗೆ ಟ್ರಾಫಿಕ್ ಸೆನ್ಸ್ನ ಮೂಡಿಸ್ತೀರಾ ಅಂದ್ರೆ, ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇವತ್ತು ಮಿಲಿಯನ್ಸ್ ಆಫ್ ವ್ಯೂಸ್ ಬರುತ್ತೆ ಅಂತ ಅಕೌಂಟ್ ಕ್ರಿಯೇಟ್ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಒಂದು ಇನ್ಫಾರ್ಮೇಷನ್ ಗೌರ್ಮೆಂಟ್ ಅವರು ಜನರಿಗೆ ತಲುಪಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ನೀವೇನಾದರೂ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಆ್ಯಂಡ್ ಇನ್ನೂ ಏನು ಹೆಚ್ಚು ಮಾಹಿತಿ ತಿಳ್ಕೋಬೇಕು ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಏನೇನು ನಡೀತಿದೆ ಅಂದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಅಕೌಂಟ್ಗೆ ಇನ್ನೂ ಹೆಚ್ಚು ವೀಡಿಯೋಸ್ನ ತರುವಂತಹ ಬೂಸ್ಟ್ ನೀಡುತ್ತೆ. ಸೊ ಇಷ್ಟೇ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.